ಬೈತಾರ ಯಾಕೆ ಅವತಾರ ಆಡ್ಕೊಂಡು ನಿಂತಿದೆ ಅಂತ ಹಂಗೆ ಹೊಸ ವಿಡಿಯೋ ರೆಡಿ ಆಯ್ತದೆ. ಇದೊಂಥರ ಮಾಡಿರೋ ವಿಡಿಯೋದಕ್ಕಿಂತ ಎಲ್ಲದಕ್ಕಿಂತಲೂ ಡಿಫ್ರೆಂಟ್ ಆಗಿರ್ತದೆ. ಬನ್ನಿ ವೇಲ್ಗಿಲ್ಲೆಲ್ಲ ಏನು ತಕ್ಕೋಯ್ತಾವ ಫುಲ್ ಕ್ಯೂರಿಯಾಸಿಟಿ ಅದಲ್ಲ. ಇದೊಂಥರ ಎಫರ್ಟ್ ಹಾಕಿ ಏನೇನೋ ಗಳೆಲ್ಲ ಕಟ್ಟಿ ಅದ್ರ ಮೇಲೆ ಏನೇನೋ ಇರ್ತದೆ. ಬನ್ನಿ ನೋಡುವ ಮೇಕಿಂಗ್ ಪೂರ್ತಿ ಮಾಡಮ್ಮ ಹೆಂಗಿರ್ತದೆ ನೋಡಲಿ. ಬಾ ಸರ್ ಸರ್ ಏನು ಹುಡುಕ್ತಿದ್ದೀರಾ? ಏನವು ಹಂಗವೆಲ್ಲ ಈ ಮನೆ ಒರೆಸ್ತೀವಿ ಗೊತ್ತಾ, ಅವು ಹಿಂಗೆ ತಿಕ್ಕಿ ತಿಕ್ಕಿ ಮುರಿದೋಗಿರ್ತಾವಲ್ಲ ಆ ಪೈಪ್ ಕೊಡಿವು. ಏನಾದ್ರು ಚುಚ್ಚಿದ್ರೆ ಏನಾರು ಮಾಡಬೇಕು. ಸಣ್ಣ ಪುಟ್ಟ ಚುಚ್ಚುತ್ತ ಸ್ಕ್ರ್ಯಾಚ್ ಆಗುತ್ತವೆಲ್ಲ ಆಯ್ತದೆ. ನಗಿಸ್ಬೇಕು ಅಂದ್ರೆ ಏನೇನಾರ ಮಾಡಬೇಕು. ಡಿಫ್ರೆಂಟ್ ಅದರಲ್ಲೂ ಒಂದೊಂದು ಬ್ಯಾಡ್ ಕಮೆಂಟ್ ಕೂಡ ಆಗ್ತಾರೆ. ಇರಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಾಗಲ್ಲ ಇದ್ರಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅಂತ. ಬರೀ ವಿಡಿಯೋ ಮಾತ್ರ ನೋಡ್ತಾರಲ್ಲ, ಅದರಿಂದ ರಿಸ್ಕ್ ಗೊತ್ತಿರಲ್ವಲ್ಲ. ವಾಲಿಬಾ ಏನು ಮಾಡೋಕ್ಕಾಗಲ್ಲ. 100 ಜನ ಒಳ್ಳೆ ಕಮೆಂಟ್ ಹಾಕ್ತಾರೆ, ಒಬ್ಬರ ಇಬ್ಬರ ಕೆಟ್ಟ ಕಮೆಂಟ್ ಹಾಕ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅಷ್ಟೇ ಬಾಬಾ ಎದ್ದು ದಾರ ಕಟ್ಬಿಡು. ಇವಾಗ ಅಕ್ಕಿ ಒಳಗೆ ಒಂದೊಂದು ಭತ್ತ ಇರ್ತವೆ. ಬಾ ಎದ್ದು ಬಾ ಕಟ್ಬಿಡ್ಬೇಕು. ಬಾ ನಾನು ಬರ್ಬೇಕಾ ನೋಡಿ ಗಾಯ್ಸ್, ನಾನು ಎಲ್ಲ ರೆಡಿ ಮಾಡ್ಕೊಡ್ಬೇಕು. ಬಾಬಾ ಎದ್ದು ಬಾ. ಬಂದೆ ಪೂರ್ತಿ ವಿಡಿಯೋ ಚೆನ್ನಾಗಿರ್ತದೆ ನೋಡಿ. ಹಾಂ ಇದನ್ನು ಹಿಡ್ಕೊತೀನಿ. ಮುಂದಕ್ಕೆ ಬನ್ನಿ, ಮುಂದಕ್ಕೆ ಹೇಳ್ತೀನಿ. ಇಲ್ಲಿ ಗಂಟೆ ಹಾಕಿ ಹೇಳ್ತೀನಿ. ಅದನ್ನು ಸರ್ ಗಂಟೆ ಹಾಕಿ ಹೇಳ್ತೀನಲ್ಲ, ಗಂಟೆ ಹಾಕ್ಬಿಟ್ಟು ಹಂಗೆ ಒಂದು ಏನೋ ಡಿಸೈನ್ ಮಾಡ್ತಾರೆ. ಕಲಿತೈತೆ ಕಲಿ ಇಲ್ಲಿ ಒಂದು ದಾರ ಹಾಕಿ ಕಟ್ಟಿಡ್ಬೋದ? ಇಲ್ಲಿ ಚಕ್ಕೆ ಇಲ್ಲಿ ಈ ಚಕ್ಕೆ ಹಾಕ್ಬಿಟ್ಟು ಮಧ್ಯದಕ್ಕೆ ಬ್ಯಾಲೆನ್ಸ್ ಮಾಡಿದ್ರೆ ಮಾಮೂಲಿ ಇದ್ರ ಕಟ್ತಾರಲ್ಲ ಹಂಗೆ. ಎಷ್ಟು ಕಷ್ಟಪಡ್ತೀವಿ. ಅದು ಕಾಣಿಸ್ತಂಗೆ ಕೆಳಗೆ ಅವಾಯ್ಡ್ ಮಾಡ್ಬೋದು. ಇಷ್ಟಕ್ಕೆ ಅದು ಅಡಕಿಲ್ಲ, ಅದು ಕೆಳಗೆ ಸೇರಿಸ್ಬೇಕು ಕಟ್ಟಿ. ಏನು ತಿರ್ಗಾ ಅನಿಸ್ತಾ ಬಂದಿದೆಯೇ? ಅದು ಪ್ರಯತ್ನ ವಿಫಲ ಆಯಿತು. ಯಾಕೆಂದರೆ ಬಿದ್ಕತ್ತಾಯಿತು ಅತ್ತಾಗಿತ್ತಾಗೂ. ಅದಕ್ಕೆ ಇವಾಗ ಹೊಸ ಪ್ರಯತ್ನ ಮಾಡ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ಜಾತ್ರೆಯಲ್ಲಿ ದನಿಂಗ್ ಕೊಂಬು ಕಟ್ತಾರೆ ಸಂಕ್ರಾಂತಿಲಿ, ನೋಡಿರ್ತೀರಿ. ಅದು ಈಗ ಹೋಗಿ ರಾಜಸ್ಥಾನ ಇರಲಿಲ್ಲ, ಮೇಲೆ ಹಾಕ್ಟದ ಮೇಲೆ ಮಡಗಿದ್ರು. ಎತ್ಕೊಂಡು ಇಲ್ಲ ಅವು ಆಯಿತು ಹೇಳ್ಬಿಟ್ಟು ಇಸ್ಕೊಂಡಿದ್ದೀನಿ. ನೋಡೋಣ ಫಿನಿಶಿಂಗ್ ಹೆಂಗೆ ಬರ್ತದೆ ಏನು ಅದ್ರ ಮೇಲೆ ಇರೋದೀಗ. ನೋಡಿ ಗೈಸ್, ಇದು ಮಾಡಿಸಿ ಎಷ್ಟು ಇವತ್ತೋಗಿದ್ದೀನಿ. ಹಲೋ, ಇಲ್ಲಿ ನೋಡಿ ಹೆಂಗೆ ಬೇರ್ತಾ ಇದ್ದೀನಿ. ಇದೆಯಪ್ಪ ಹೆಂಗೆ ಕಾಣಿಸಿತ್ತು ಅದು. ಎಲ್ಲರೂ ಬೇರ್ತಾವ್ರೆ ಕೆಲಸ ಮಾಡೋಕ್ಕೆ. ಇಲ್ಲಿ ಕೇಳೋದು ಕಟ್ಟಿ ನೋಡ್ರಿ. ಪಿ ದಾನಿಂದ ಪಿ ಇಲ್ಲೇವೆ ನೋಡು. ಜಾತ್ರೆಲಿ ಕಟ್ಟಿದವು. ಅದನ್ನೇ ಹೇಳ್ತಾರೆ ಸಂಕ್ರಾಂತಿಲಿ. ಅದು ಚಿಕ್ಕದಾಗುತ್ತೆ ತೋಳು. ಇದು ಜಾರ್ಡದಲ್ಲಿ ಇದೊಂಚೂರು ತುಂಡ, ಇದೊಂಚೂರು ಉದ್ದ. ಇದು ಫಾರಿನ್ ಫ್ಯಾಷನ್ ಆಗುತ್ತೆ ಈ ಥರ. ನಮ್ಮ ಅಣ್ಣ ಯಾರೋ ಅಂತ ಕೇಳ್ತಿದ್ರಲ್ಲಿ, ಇವನೇ ನಮ್ಮ ಅಣ್ಣ ಅಭಿಷೇಕ್ ಅಂತ. ಜಾಸ್ತಿ ವಿಡಿಯೋದಲ್ಲಿ ಕಾಣಿಸ್ಕೋದಿಲ್ಲ ಅವನು. ಇವತ್ತು ಅನಿವಾರ್ಯ ಕಾರಣ ಮಾಡಲೇಬೇಕು, ಅದಕ್ಕೆ ಕಾಣಿಸ್ಕೊತಾನೆ.
ತಪ್ಪಂತ ರೋಡಲ್ಲಿ ಸಣ್ಣ ಆಪೋಸಿಟ್ ಆ ಕಡೆಯಿಂದ ಈ ಕಡೆಯಿಂದ ಹೋಗ್ಬೇಕು. ನಾನು ಅಲ್ಲಿಂದ ನಿಂತ್ಕೊ ಬಿಡೆ ಮಾಡ್ಬೇಕು. ಫೈನಲ್ ಆಗದೆ ಹೆಂಗದೆ ಕೋಳಿ ಮರಿ ಎಲ್ಲ ಕಟ್ಟಿ ನೋಡಿ ಹಿಂದೆಗಡೆ ಚಕ್ಕೆ ತೋರಿಸ್ತೀನಿ. ಹಿಂಗೆ ಬೀಳ್ತದೆ. ಸ್ಟಾರ್ಟ್. उल्टे कुणीच पडकन ಅಂತ ಒಟ್ನಲ್ಲಿ ಟೇಕಲ್ಲಿಂದ उल्टे कुणीच ಅಂತ ಒಟ್ನಲ್ಲಿ ಟೇಕಲ್ಲಿಂದ ಬಂತು. ಆಯ್ತದ ನೋಡಿ. ಇವರೇ ನಮ್ಮ ಕ್ಯಾಮ್ರಾಮ್ಯಾನು. ಈಗ ಸದ್ಯಕ್ಕೆ ಇನ್ನೊಬ್ರು ಹಿಡಿತವ್ರೆ. ಮೇಕಿಂಗ್ ಮಾಡ್ತಾಯಿದ್ದೀವಿ ಈಗ. ಆ್ಯಕ್ಚುಲಿ ನೋಡಿ ಯಾವ ಥರ ಕಷ್ಟ ಇರುತ್ತೆ, ಹೆಂಗಿರುತ್ತೆ. ಕೋಳಿ ಮರಿಗಳು ಬೇರೆ ಹೆಂಗೆ ಕುಣಿಸ್ಕೊಂಡಿರ್ಬೇಕು, ಮ್ಯಾಲ್ಗಿಲ್ಲ ಹೊಡೆದ್ರೆ ಕಷ್ಟ. ಇದನ್ನು ಪೂರ್ತಿ ಕಾಸ್ಟ್ಯೂಮ್ ರೆಡಿ ಮಾಡಿರೋ ಕಟ್ಟಿರೋರು ಬಂದು ಅಭಿಷೇಕ್ ಅಂತ ನಮ್ಮಣ್ಣ, ಅವ್ರಿಗೊಂದು 3/4 ಭಾಗ ಕ್ರೆಡಿಟು, ಇವಳಿಗೊಂದು 25% ಕ್ರೆಡಿಟು. ಕ್ಯಾಮ್ರಾ ಹಿಡ್ದಿರೋದು ಹಿಡ್ಕಲೋ ಕೋಳಿ ಅಲ್ಲೋ ಹಿಡ್ಕೊಂಡು ಅಂಟ್ಕೊಂಟದ್ದು. ಓಕೆ, ನೋಡಿದ್ರ ನಿಮ್ಮ ಮನರಂಜಿಸೋಕ್ಕೆ ಎಷ್ಟೆಷ್ಟು ಥರ ಅವತಾರಗಳು ಆಗ್ತಾವೆ ಅಂತ. ಹೋಟೆಲ್ಗಳು ಬೈತಾರೆ ಯಾಕೆ ಅವತಾರ ಆಡ್ಕೊಂಡು ನಿಂತಿದೆ ಅಂತ. ಹಂಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನೊಂದು ಏನೇನೋ ಮಾಡಿ. ಸರಿ ಬರ್ಮೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ತಗೊಳ್ತೀವಿ. ಬಾಯ್ ಬಾಯ್. ಬಮ್ಮಿ ಕೋಳಿ ಹಿಡ್ಕೋ ಅಸ್ಕ.